ಟ್ರೇಲರ್ ನೋಡಿದಾಗಲೇ ಸಾಕಷ್ಟು ಜನ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಹೊಗಳಿದ್ರು. ಸಿನಿಮಾ ರಿಲೀಸ್ ಆದಮೇಲೂ ಕೂಡ ಸಿನಿಮಾ ಹೇಗಿದೆ ಅಂತ ಒಂದು ಮಾತು ಬಂದಾಗ ಇಲ್ಲ ವಿಕಾಶ್ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಿಮಗೆ ಯಾರಾದ್ರೂ ಏನು ಹೇಳಿದ್ರು ಅಂತ? ಇಲ್ಲ, ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಈಗ ಆ್ಯಕ್ಟಿಂಗ್ ಬಗ್ಗೆ ಹೇಳೋದಾದರೆ ಡೆಫಿನೆಟ್ಲಿ ಆ್ಯಕ್ಟಿಂಗ್ ಚೆನ್ನಾಗಿರೋದಕ್ಕೆ ಪ್ರಾಬಬ್ಲಿ ನಮಗೆ ಈ ಅವಕಾಶ ಸಿಕ್ಕಿದ್ದು ಅನಿಸುತ್ತೆ. ಬಿಕಾಸ್ ನಾವು ಕೂಡ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಅಥವಾ ನಾವು ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ಈ ಥರ ಒಂದು ಅವಕಾಶಗಳು ಸಿಗುತ್ತೆ ಅಂದರೆ ಪ್ರಾಬಬ್ಲಿ ನಾವು ಅದಕ್ಕೆ ತಕ್ಕನಂಥ ವರ್ಕ್ನ ಮಾಡಿರ್ತೀವಿ, ಆ ಸ್ಕಿಲ್ಸ್ನ ಡೆವಲಪ್ ಮಾಡಿರ್ತೀವಿ, ಅದಕ್ಕೆ ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಅದನ್ನ ಮಾಡ್ಕೊಂಡಿರ್ತೀವಿ, ಹಾಗೆ ಬಂದ್ವಿ. ಬಟ್ ಒಂದೊಂದು ಸಲ ಏನಾಗುತ್ತೆ, ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಒಂದೊಂದು ಸಲ ಆಡಿಯನ್ಸ್ಗೆ ಕನೆಕ್ಟ್ ಆಗಲ್ಲ ಅಥವಾ ಆಡಿಯನ್ಸ್ ತೊಗೊಳ್ಳದೆ ಹೋಗ್ಬೋದು. ಹಾಗಂತ ಪ್ರಾಬಬ್ಲಿ ನೀವು ಕೆಡ್ದಾಗ ಮಾಡಿದ್ವಿ ಅಂತಲ್ಲ. ಬಟ್ ಆದರೂ ಕೂಡ ಒಂದೊಂದು ಸಲ ಒಂದೊಂದು ಜನರ ಮೈಂಡ್ಸೆಟ್ ಇರುತ್ತೆ ಟ್ರೆಂಡಿಂಗು. ಬಟ್ ನನ್ನ ಪುಣ್ಯಕ್ಕೆ ಆ ಕಡೆ ಅಣ್ಣಯದಲ್ಲೂ ಕೂಡ ಜನ ಪರ್ಫಾರ್ಮೆನ್ಸ್ನ ಹೊಗಳ್ತಾರೆ. ಈ ಎವ್ರಿ ಡೇ ತುಂಬ ಚೆನ್ನಾಗಿ ಡೇ ಬೈ ಡೇ ಚೆನ್ನಾಗಿ ಮಾಡ್ತಾರೆ ಅನ್ನೋಂಥದ್ದು ಒಪಿನಿಯನ್ ಬರುತ್ತೆ. ಆ್ಯಂಡ್ ಸಿನಿಮಾದಲ್ಲಿ ನನಗೆ ತುಂಬ ಕಾನ್ಫಿಡೆನ್ಸ್ ಇತ್ತು, ಚೆನ್ನಾಗಿ ಮಾಡಿದ್ದೀನಿ, ಚೆನ್ನಾಗಿ ಬರುತ್ತೆ ಅಂತ. ಬಟ್ ಎಲ್ಲರೂ ಕೂಡ ಪಾಯಿಂಟ್ ಮಾಡ್ಕೊಂಡು ಹೇಳೋಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ನನಗನ್ಸುತ್ತೆ ಇದೆಲ್ಲ ಒಂದೊಂದು ಸಲ ಗಾಡ್ಸ್ ಗ್ರೇಸ್ ಚೆನ್ನಾಗಿ ಆಗ್ತಾಯಿದೆ.